ಇಂದು ಪಿಜಿಆರ್ಎಸ್ಎಸ್ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ರೈತರ ಸೇವಾ ಸಮಿತಿ ಹಾಗೂ ಹೂಟಗಳ್ಳಿ ಟೈಲರಿಂಗ್ ಮಾಲೀಕರ ಸಂಘ ಮೈಸೂರು ವತಿಯಿಂದ ವಲಸೆ ಬಂದಿರುವ ಬಿಹಾರಿ ಕಲ್ಕತ್ತಾ ಟೈಲರ್ಗಳಿಗೆ ಲೈಸೆನ್ಸ್ ನಿಷೇಧ ಮಾಡುವುದರ ಬಗ್ಗೆ ಹೂಟಗಳ್ಳಿ ನಗರಸಭೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸುಮಾರು ವರ್ಷಗಳಿಂದ ಹೂಟಗಳ್ಳಿ, ಕೂರ್ಗಳ್ಳಿ, ಬೆಡವಾಡಿ ಭಾಗದಲ್ಲಿ ಸ್ಥಳೀಯವಾಗಿ ಟೈಲರಿಂಗ್ ಶಾಪ್ ಓಪನ್ ಮಾಡಿ ವಲಸೆ ಹಿಂದಿ ಟೈಲರ್ಗಳನ್ನು ಕೆಲಸಕ್ಕೆ ಇರಿಸಿಕೊಂಡು ಸಂಬಳ ಕೊಟ್ಟು ಕೆಲಸ ಮಾಡುತ್ತಿದ್ದ ನಾವು ಬಂದ 6 ತಿಂಗಳು ನಮ್ಮ ಜೊತೆ ಕೆಲಸ ಮಾಡಿ ನಮ್ಮಲ್ಲಿ ಬರುವಂತ ಎಲ್ಲಾ ಗ್ರಾಹಕರನ್ನ ಅವರ ನಂಬರ್ ಅನ್ನ ತೆಗೆದುಕೊಂಡು ನಮ್ಮ ಅಂಗಡಿಯಲ್ಲಿ ಕೆಲಸವನ್ನ ಬಿಟ್ಟು ಅವರೇ ಸ್ವತಃ ಟೈಲರಿಂಗ್ ಅಂಗಡಿಗಳನ್ನ ಓಪನ್ ಮಾಡಿ ನಮ್ಮ ಗ್ರಾಹಕರನ್ನ ಸೆಳೆದುಕೊಂಡು ಕೆಲಸ ಮಾಡುತ್ತಿದ್ದಾರೆ ಮತ್ತು ವಾಸ ಮಾಡಲಿಕ್ಕೆ ಇರುವ ಮನೆಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲೂ ಕೂಡ ಟೈಲರಿಂಗ್ ಕೆಲಸ ಮಾಡಲು ಶುರು ಮಾಡಿದ್ದಾರೆ. ದಯವಿಟ್ಟು ಇದರಿಂದ ನಮ್ಮ ಸ್ಥಳೀಯ ಟೈಲರ್ಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದನ್ನ ಯಾರಿಗೆಲ್ಲ ಲೈಸೆನ್ಸ್ ಕೊಟ್ಟಿದ್ದೀರಾ ಅದನ್ನ ರದ್ದು ಮಾಡಬೇಕು. ಮನೆಗಳಲ್ಲಿ ಟೈಲರಿಂಗ್ ಕೆಲಸ ಮಾಡುತ್ತಿರುವುದನ್ನ ಬಂದ್ ಮಾಡಿಸಬೇಕು. ಇನ್ಮುಂದೆ ಯಾರಿಗೂ ಕೂಡ ಲೈಸೆನ್ಸ್ ಕೊಡಬಾರದು. ವಲಸೆ ಬಂದಿರುವ ಟೈಲರ್ಗಳು ನಮ್ಮ ಅಂಗಡಿಗಳಲ್ಲಿ ಕೆಲಸ ಮಾಡಬೇಕು. ದಯವಿಟ್ಟು ಈ ಜವಾಬ್ದಾರಿಯನ್ನ ನಿಮಗೆ ತಿಳಿಸುತ್ತಿದ್ದೇವೆ. ಆದಷ್ಟು ಬೇಗ ಸ್ಥಳೀಯ ಟೈಲರ್ಗಳಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಹಿಂದಿ ಟೈಲರ್ಗಳಿಗೆ ಅವಕಾಶ ಕೊಡದಂತೆ ಮಾಡಬೇಕೆಂದು ನಗರಸಭೆ ಆಯುಕ್ತರಿಗೆ ಮನವಿ ಪತ್ರ ಕೊಡುವ ಮುಖಾಂತರ ಕೇಳಿಕೊಳ್ಳಲಾಯಿತು. ಇಲ್ಲವಾದರೆ ಒಗ್ಗಟ್ಟಿನಿಂದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತಿದ್ದೇವೆ ಎಂದು ಮನವಿ ಮಾಡಿಕೊಂಡರು. ಚಿತ್ರದಲ್ಲಿ ಪಿಜಿಆರ್ಎಸ್ಎಸ್ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ರೈತರ ಸೇವಾ ಸಮಿತಿಯ ಅಧ್ಯಕ್ಷರಾದ ಯಾದವ್ ಹರೀಶ್, ಚಿರಜೀವ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರಕ್ತದಾನಿ ಮಂಜು, ಟೈಲರಿಂಗ್ ಮಾಲೀಕರಾದ ಮಂಜುಳಾ ಬೆಳವಾಡಿ, ಮಣಿ ಎಸ್ ಸ್ವಾಮಿ ಟೈಲರ್, ಮಣಿ, ಆಶಾ, ರಾಣಿ, ಶಿಲ್ಪಾ, ಪಲ್ಲವಿ, ಸುನಂದ ಇನ್ನೂ ಹಲವರು ಮಾಲೀಕರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ತದಾನಿ ಮಂಜು, ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ರೈತರ ಸೇವಾ ಸಮಿತಿ ಹಾಗೂ ಮೈಸೂರು ಹೂಟಗಳ್ಳಿ, ಬೆಳವಡಿ, ಕೂರ್ಗಳ್ಳಿ ಟೈಲರಿಂಗ್ ಮಾಲೀಕರ ಸಂಘದ ವತಿಯಿಂದ ಇವತ್ತಿನ ಉದ್ದೇಶ ಏನಪ್ಪ ಅಂದರೆ, ಇವತ್ತು ನಮ್ಮ ಹೂಟಗಳ್ಳಿ ನಗರಸಭೆಗೆ ಬಂದಿದ್ದೀವಿ. ಇವತ್ತು ಇಲ್ಲಿ ಸೇರಿರೋಂಥವ್ರು ಸ್ಥಳೀಯವಾಗಿ ಟೈಲರಿಂಗ್ ಶಾಪ್ನ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಾರಂಥವ್ರು. ಮತ್ತು ಇವತ್ತಿನ ಪರಿಸ್ಥಿತಿ ಏನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ಪ್ರತಿದಿನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ UP ಅವರು ಹೊರಗಡೆಯಿಂದ ಬಂದು ಇಲ್ಲಿ ಸ್ಥಳೀಯವಾಗಿ ಅವರು ಜಾಗ ಮಾಡಿಕೊಂಡು ಅವ್ರದೇ ಆದಂಥ ನಮ್ಮ ಕೆಲಸಗಳನ್ನ ಅವರು ಕಲ್ತ್ಕೊಂಡು ಅವರು ದುಡಿತಾ ಇದ್ದಾರೆ. ಇವತ್ತು ಅದರಿಂದ ಇಲ್ಲಿ ಸ್ಥಳೀಯವಾಗಿ ಇರುವಂಥ ಎಲ್ಲ ಟೈಲರಿಂಗ್ ಮಾಲೀಕರಿಗೂ ಕೂಡ ತೊಂದರೆ ಆಗ್ತಾಯಿದೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ಇವತ್ತು ಹೂಟಗಳ್ಳಿ, ಕೂರ್ಗಳ್ಳಿ, ಬೆಳವಡಿ ಎಲ್ಲ ಮಾಲೀಕರು ಕೂಡ ಇಲ್ಲಿ ಇವತ್ತು ಬಂದು ನಗರಸಭೆಯ ಆಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿ ಮುಖಾಂತರ ಅವ್ರು ಯಾರ್ಯಾರಿಗೆ ಲೈಸೆನ್ಸ್ ಕೊಟ್ಟಿದೆ ಆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಬೇಕು. ಜೊತೆಗೆ ಇವತ್ತು ಮನೆಗಳು ವಾಸಕ್ಕೆ ಕೊಡೋದ್ರ ಜೊತೆಗೆ UP ಹಿಂದಿ ಟೈಲರಿಂಗ್ ಮಾಲೀಕರು ಅವ್ರೇನು ಮಾಡ್ತಾಯಿದ್ದಾರೆ, ಮಾಲೀಕರ ಹತ್ರ ಬಾಡಿಗೆ ಇಟ್ಕೊಂಡು ಅದನ್ನು ಟೈಲರಿಂಗ್ ಇದಕ್ಕೆ ಬಳಸ್ಕೊತಾ ಇದ್ದಾರೆ. ಅದನ್ನು ಕೂಡ ರದ್ದು ಮಾಡಿಸ್ಬೇಕು. ಇನ್ನು ಮುಂದೆ ಯಾರಿಗೂ ಕೂಡ ಪರ್ಮಿಷನ್ನ ಕೊಡದೆ ಇವಾಗ ಯಾರು ಮಾಡ್ತಾ ಇದ್ದಾರೆ ಅದನ್ನು ಮುಕ್ಕುರೋಡ್ ಹಾಕಿ ಅದನ್ನು ಬಾಗಿಲು ಹಾಕ್ಸ್ಬೇಕು ಅಂತೇಳಿ ಕಮಿಷನರ್ಗೆ ಇವತ್ತು ಮನವಿಯನ್ನು ಎಲ್ಲರೂ ಕೂಡ ಸೇರಿ ಕೊಟ್ಟಿದ್ದೀವಿ. ದಯವಿಟ್ಟು ಇನ್ನು ಮುಂದೆ ಯಾವುದೇ ಹಿಂದಿ ಮಾಲೀಕರ ಟೈಲರಿಂಗ್ ಬಂದರೂ ಕೂಡ ಅವ್ರಿಗೆ ಅವಕಾಶನ ಕೊಡದೇನೆ ಇವರೆಲ್ಲರಿಗೂ ಕೂಡ ಸಪೋರ್ಟಿವ್ ಆಗಿ ನೀವು ನಿಂತ್ಕೊಳ್ತೀರಾ ಅಂತ ಮನವಿಯ ಮುಖಾಂತರ ಇವತ್ತು ನಾವು ಲೆಟರ್ ಕೊಟ್ಟಿದ್ದೀವಿ. ಏನಾರು ಅಕಸ್ಮಾತ್ ಅವ್ರಿಗೆ ನಿಮ್ಮ ಸಪೋರ್ಟು ಮತ್ತೆ ಅವರು ಇದನ್ನು ಜಾಸ್ತಿ ಮಾಡ್ಕೊಂಡು ಹೋಯ್ತು ಅಂದರೆ ಇವತ್ತು ಇಲ್ಲಿ ಸೇರಿದ್ದಾರೆ ಟೈಲರಿಂಗ್ ಮಾಲೀಕರ ಸಂಘ ಅಂತೇಳಿ ಇವ್ರದೇ ಒಂದು ಸಂಘ ಇದೆ. ಸಂಘದ ಮುಖಾಂತರ ನಮ್ಮ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಾವೇ ಮುಂದಾಗಿ ನಿಂತು ಅವ್ರನ್ನ ಭಾಗವಹಿಸೋದ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ ಮೂಲಕ ನಾನು ಈ ವಿಷಯನ ಮೀಡಿಯಾಗೆ ನಾನು ತಿಳಿಸ್ತಾ ಇದ್ದೀನಿ. ಯಾರು ನಮಸ್ತೆ, ನನ್ನ ಹೆಸರು ಆಶಾ ರಾಣಿ ಅಂತ. ನಾನು ಕಂಟಿನ್ಯೂ ಮಾಡ್ತೀನಿ. ಟೈಲರಿಂಗು ಮಾಡಿದ್ದೀನಿ ಮತ್ತು ನಾನು ಜೈ ಕರ್ನಾಟಕ ಸಂಘಟನೆಯಲ್ಲಿ ಮೈಸೂರು ಜಿಲ್ಲಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಏನಂದರೆ ಈಗ ಇದು ಪ್ರಾಬ್ಲಮ್ ಆಗ್ತಿರೋದು ಹಿಂದಿಯವರಿಂದ ಅಂತ ಎಲ್ಲರೂ ಮೆನ್ಷನ್ ಮಾಡಿ ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ. ಅವ್ರಿಗೆ ಏನೇನು ಲೈಸೆನ್ಸ್ ಇದೆ ಇವಾಗ ಅದನ್ನೆಲ್ಲ ರದ್ದು ಮಾಡಿಕೊಟ್ಟು ನಮ್ಮ ಈ ಸ್ಥಳೀಯರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಎಲ್ಲರಿಗೂ ಕೆಲಸ ಸಿಗೋ ರೀತಿಯಲ್ಲಿ ಮಾಡಿಕೊಡ್ಬೇಕು. ಮತ್ತು ಹೊಸದಾಗಿ ಯಾರಿಗೂ ಲೈಸೆನ್ಸ್ನ ಕೊಡಬಾರ್ದು. ಅವ್ರು ಕೆಲಸ ಮಾಡಬೇಕು ಅಂದರೆ ನಮ್ಮಲ್ಲೇ ಇರೋರ ಹತ್ರನೇ ಕೆಲಸ ಮಾಡಬೇಕು. ಅವ್ರು ಸಪ್ರೇಟ್ ಮಾಡಿಕೊಂಡು ಅವ್ರವ್ರದೇ
ಹೆಸರಲ್ಲಿ ಅವ್ರವ್ರದ್ದೇ ಅಂಗಡಿ ತೆಕ್ಕೊಂಡಿರೋದ್ರಿಂದ ನಮ್ಗಳಿಗೆ ಇಲ್ಲಿ ಲಾಸ್ ಆಗ್ತಿದೆ. ಪ್ರತಿಯೊಬ್ಬರಿಗೂ ಎಲ್ಲರೂ ಅಂಗಡಿ ಇಟ್ಟಿರೋರು ಈಗ 10 ವರ್ಷ 15 ವರ್ಷದಿಂದ ಕೆಲಸ ಮಾಡ್ತಿರೋರಿಗೆಲ್ಲ ಹೊಡ್ತಾ ಆಗ್ತಿದೆ ಇದು. ಅವ್ರವರೇ ನಮ್ಮ ಕಸ್ಟಮರ್ನ ಪರಿಚಯ ಮಾಡಿಕೊಂಡು ನಮ್ಮದೇ ನಂಬರ್ನ ಕಸ್ಟಮರ್ನ ತೊಗೊಂಡು ಅವ್ರವ್ರ ಬೋರ್ಡ್ ಹಾಕ್ಕೊಂಡು ಹೊಸದಾಗಿ ಯಾವುದೇದೋ ಹೆಸರಲ್ಲಿ ಬೋರ್ಡ್ ಹಾಕ್ಕೊಂಡು ಅಂಗಡಿ ತೆಕ್ಕೊಂಡವ್ರೆ. ಒಂದು ವರ್ಷದಲ್ಲೇ ಬರ್ತಾರೆ, ಕೆಲಸ ಮಾಡ್ತಿರ್ತಾರೆ, ದಿಢೀರ್ನೇ ಊರಿಗೆ ಹೋಗಿ ವಾಪಸ್ ಬರೋಷ್ಟ್ರಲ್ಲಿ ಆಗಲೇ ಹೊಸದಾಗಿ ಅಂಗಡಿ ತೆಗಿತಾರೆ. ಇದಕ್ಕೆಲ್ಲ ಲೈಸೆನ್ಸ್ ಕೊಡ್ತಿರೋದ್ರಿಂದ ಇದನ್ನೆಲ್ಲ ರದ್ದು ಮಾಡಿ ನಮ್ಗಳಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಗಳಿಗೆ ಬದುಕೋಕ್ಕೆ ನಮ್ಗೆ ಅವಕಾಶ ಕೊಡಬೇಕು. ಸ್ಥಳೀಯರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡಬೇಕು. ಇಲ್ಲಿಯವ್ರಿಗೆ, ಅದರಲ್ಲೂ ಮೈಸೂರಿಗೆ ನಮ್ಮ ಏನು ಊಟಗಳ್ಳಿ, ಇನ್ಕಲ್ಲು, ಬೆಳವಡಿ ಇವರೆಲ್ಲ ಏನು ಕೊಟ್ಟವ್ರೆ ಅವ್ರಿಗೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದೇನಾದರೂ ಇವರು ಆಕ್ಸೆಪ್ಟ್ ಮಾಡಿ ನಮಗೆ ಸರಿಯಾಗಿ ನ್ಯಾಯ ಕೊಡಲಿಲ್ಲ ಅಂದರೆ ನಾವೇನೀಗ ಟೈಲರ್ಸ್ ಸಂಘ ಮಾಡ್ಕೊಂಡಿದ್ದೀವಿ, ಎಲ್ಲರೂ ಹೋರಾಟ ಮುಂದೆ ಏನು ಸ್ಟೆಪ್ ತೊಗೋಬೇಕು ಅದನ್ನು ನಾವು ತೊಗೋತೀವಿ. ಥ್ಯಾಂಕ್ ಯು.